ಅಲ್ಲ ಕಣೆ. ಅಲ್ಲ, ಯಾರೇ ನಿನಗೆ ವಿಷಯ ಹೇಳಿದ್ದು? ನನ್ನ ಅಣ್ಣ ತಮ್ಮದ್ರುಗಳ ಜೊತೆ ಎಲ್ಲ ನಾನು ಚೆನ್ನಾಗಿರೋದು. ಅವ್ರ ಮಂತ ಹೋಗ್ಬಿಟ್ಟು ಮಟನ್ ಚಿಕನ್ ಸಾಂಬಾರೆಲ್ಲ ತಿನ್ಕೊಂಡ್ ಬಂದಿದ್ವಾ? ಗೌಡ್ರು ಮಂತ ಹೋಗ್ಬಿಟ್ಟು ಗೌಡ್ರೆಲ್ಲ ನಮ್ಗೆಲ್ಲ ಕರೆದಿದ್ವಾ? ಅಲ್ಲ, ಇವೆಲ್ಲ ವಿಚಾರ ಯಾರು ನಿನ್ಗೆ ಹೇಳಿದ್ದು? ಮೊದ್ಲು ಹೇಳು. ಇಂಥವ್ರಿಂದಾನೆ ಮನೆ ಹಾಳಾಗ್ತಿರೋದು. ಇಂಥವ್ರಿಂದಾನೆ ಅಣ್ಣ ತಮ್ಮದ್ರುಗಳು ಇವತ್ತಿನವರೆಗೂ ಒಂದಾಗ್ದಲ್ಲಿ ಇದ್ದಿದ್ದು ನಾವು. ಯಾರೇ ನಿನಗೆ ಹೇಳಿದ್ವಾ? ಯಾರು ಹೇಳಿದ್ದು ಹೇಳು ಮೊದ್ಲು. ನನಗೆ ಅದು ಬೇಕಾಗಿರೋದು. ನನಗೆ ಇಷ್ಟು ದಿವಸ ಹೆಂಗ ದೂರ ಇದ್ದೆ ನನ್ನ ಅಣ್ಣ ತಮ್ಮದ್ರುಗಳ ಜೊತೆ. ಇವಾಗ ಒಂದ್ 2 ದಿವಸ ಚೆನ್ನಾಗಿರೋಣ ಅಂತ ಏನೋ ಆಸೆ ಪಟ್ರೆ ಅಲ್ಲೇ ಅವ್ರು ಇವ್ರು ಬಂದ್ಬಿಟ್ಟು ವಿಷಯಗಳು ಅದೆಷ್ಟು ಚೆನ್ನಾಗಿ ನಿಮ್ಗೆಲ್ಲ ಹೇಳ್ತಾರ ನೋಡು. ಇಂಥ ವಿಷಯಗಳೆಲ್ಲ ಅದ್ ಹೆಂಗ್ ಹೇಳ್ತಾರ ಏನಮ್ಮ? ಕಂಡೋರ್ ವಿಚಾರ, ಕಂಡೋರ್ ಮನೆ ವಿಚಾರ ಬೇರೆಯವ್ರಿಗೆ ಯಾಕೋ ಏನೋ ಗೊತ್ತಿಲ್ಲ. ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ಕೊಂಡು ತೆಪ್ಗಿರಲ್ಲ. ಅಲ್ಲೇ ನನ್ನ ತಮ್ಮನ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದಿರೋ ವಿಷಯನೂ ನಿನ್ಗೆ ಹೇಳಿದಾರಂದ್ರೆ ಲೆಕ್ಕ ಹಾಕು. ಅಲ್ಲ ಕಣೆ, ಹೋಗಿದ್ರಲ್ಲಿ ಏನೇ ತಪ್ಪು? ಯಾಕೆ ಚೆನ್ನಾಗಿರ್ಬಾರ್ದ ನನ್ನೊಬ್ಬರು ತಮ್ಮಂದ್ರುಗಳ ಜೊತೆ? ನಿನ್ಗೆ ಏನ್ ತೊಂದ್ರೆ ಅಂತ? ಅಯ್ಯೋ ಅಲ್ಲ ಕಣ್ರಿ, ಹಂಗಾರೆ ನನ್ನ ತಮ್ಮನ ಜೊತೆ ನಾನು ಚೆನ್ನಾಗಿದ್ದಕ್ಕೆ ಮತ್ತೆ ನನ್ನ ತಮ್ಮನಿಗೆ ಯಾಕೆ ಮಂತ ಬರಬೇಡ, ನೀನು ತೋಡ್ತಾ ಬರಬೇಡ, ಕೆಲಸ ಮಾಡಕ್ ಬರಬೇಡ ಅಂತ ಹೇಳಿದ್ದು ಯಾಕ್ರಿ? ಅವನೇನ್ ಮಾಡಿದ? ನನ್ನ ತಮ್ಮ ಅಂತದ್ ಏನ್ರಿ ಮಾಡಿದಾನೆ ನಿಮ್ಗೆ? ಯಾಕ್ರಿ ಅವನಿಗೆ ದೂರ ಮಾಡಿದ್ರಿ ನನ್ನಿಂದ? ಎಷ್ಟು ಚೆನ್ನಾಗಿದ್ದು ನನ್ನ ತಮ್ಮನ ಹೆಂಡತಿ ನಾನು ಕೇಳ್ದಂಗೆಲ್ಲ ಅಡಿಗೆ ಎಲ್ಲ ಮಾಡ್ಕೊಂಡ್ ಬಂದ್ ಕೊಡೋರು, ನನಗೆ ಅಷ್ಟೊಂದೆಲ್ಲ ಆರೈಕೆ ಮಾಡೋರು. ಹುಷಾರಿಲ್ಲ ಅಂದ್ರೆ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡಿಸಿ ಆರೈಕೆ ಮಾಡಿಸಿ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಬಿಟ್ಟು ಕಳ್ಸೋರು. ನಿಮಗ್ ಮಾತ್ರ ಇಷ್ಟ ದಿವಸ ಕಷ್ಟ ಸುಖಕ್ಕೆ ಆದ್ನಲ್ಲ ನನ್ನ ತಮ್ಮ, ಅದಕ್ಕೆ ನನ್ನ ತಮ್ಮಂಗೆ ದೂರ ಮಾಡಿರಿ ಅಲ್ವಾ? ಎಲ್ಲದಕ್ಕೂ ನನ್ನ ತಮ್ಮ ಬೇಕಿತ್ತು ಇಷ್ಟ ದಿವಸ. ಇನ್ಮೇಲೆ ಬೇಡವಲ್ಲ, ಇನ್ನೇನ್ ಅಣ್ಣ ತಮ್ಮದುಗಳು ಮಗ ಬಂದ್ಬಿಟ್ಟ, ದೊಡ್ಡ ಮಗ, ಎಲ್ಲಾರು ನೋಡ್ಕೊಳ್ತಾರೆ. ಇನ್ನೇನ್ ಚಿಂತೆ ನಿಮ್ಗೆ? ಅದಕ್ಕೆ ನನ್ನ ತಮ್ಮಂಗೆ ದೂರ ಮಾಡ್ಬಿಟ್ರಿ ನೀವು, ಬೇಕು ಬೇಕು ಅಂತಾನೆ. ನೋಡ್ರಿ, ಒಳ್ಳೆ ಮಾತಲ್ಲ ಹೇಳ್ತಿದೀನಿ ನೋಡ್ರಿ, ಇವಾಗ್ಲೇ ಹೇಳ್ತಿರೋದು. ನೀವು ಹಿಂಗೆ ಮಾಡ್ತಿದ್ರೆ ದೇವರಾಣೆಗಳು ಹೇಳ್ತಿದೀನಿ, ನಾನು ಸೀದಾ ನನ್ನ ತಮ್ಮ ಮನೆಗೆ ಹೋಗ್ಬಿಟ್ಟು ಉಳ್ಕೊಂಡ್ಬಿಡ್ತೀನಿ. ನೀನು ಚೆನ್ನಾಗಿದ್ಬಿಡ್ರಿ, ನಿಮ್ಮ ಅಣ್ಣ ತಮ್ಮದ್ರ ಜೊತೆ ಎಲ್ಲಾರ ಜೊತೆನೂ ಚೆನ್ನಾಗಿದ್ಬಿಡ್ರಿ, ಸರಿನಾ? ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗೋತ್ತಲ್ಲೇ. ಇಷ್ಟು ದಿವಸ ಮಾತ್ರ ನನ್ನ ತಮ್ಮಂದ್ರುಗಳ ಜೊತೆ ಮಾತ್ರ ದೂರ ಇದ್ದಾಗ ಮಾತ್ರ ನಾನು ಬಹಳ ಒಳ್ಳೆಯವನು ಅನ್ಸ್ಕೊಂಡಿದ್ದೆ ನಿನ್ಗೆ. ಇವಾಗ ಏನೋ ಒಂಚೂರು ಚೆನ್ನಾಗಿ ಜೊತೆಲಿದ್ದು ಮಾತಾಡ್ಸ್ಕೊಂಡ ತಕ್ಷಣ ಅಲ್ಲೇ ನಿನಗೆ ಕೋಪ ಬಂದ್ಬಿಡ್ತಾ? ಅಬಾ ಅಬಾ ಬಾಬಾ, ಕಲಿಬೇಕು ಕಣೆ ನಿಂತವ. ಅದೇನ್ ಬುದ್ಧಿ ಐತೆ ಏನ್ ಬುದ್ಧಿ ಐತೆ ನಿನ್ನ ಹತ್ರ? ಇಂಥವೆಲ್ಲ ಹೊಟ್ಟೆ ಕಿಚ್ಚು ಬುದ್ಧಿ ಐತಂತ ನಾನು ಯಾವತ್ತೂ ಊಹಿಸ್ಕೊಂಡಿರಿಲ್ಲ ಕಣೆ. ಇನ್ನು ಖುಷಿ ಪಡ್ತೀಯ ನನ್ನ ತಮ್ಮದ್ರುಗಳ ಜೊತೆ ಎಲ್ಲ ಕುಟುಂಬದವರೆಲ್ಲ ಒಂದಾದು ನಾವು ಇನ್ಮೇಲಿಂದ ಚೆನ್ನಾಗಿರ್ಬೋದು ಅಂತ ನಾನು ಖುಷಿ ಪಡ್ತೀಯ ಅನ್ಕೊಂಡಿದ್ದೆ ಕಣೆ. ಹಿಂಗೆಲ್ಲ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರಿಲ್ಲ ಕಣೆ. ಏನ್ ಖುಷಿ ಪಡೋಣ ನಿಮ್ಗೆ? ಏನ್ ಖುಷಿ ಪಡಂದ್ರಿ? ನಿನ್ ತಮ್ಮಂದ್ರುಗಳು ನೀನ್ ಏನ್ ಕೆಲಸ ಮಾಡಿದ್ರು ಬರೀ ನಿನ್ ಮೇಲೆ ಹೊಟ್ಟೆ ಕಿಚ್ಚು ಮಾಡಿರೋದ್ರೆ ಒಳ್ಳೇದಾಗ್ಲಿ. ನಮ್ಮ ಅಣ್ಣ ಏನೋ ದುಡಿತಿದ್ದಾನೆ, ಬಹಳ ಚೆನ್ನಾಗಿದ್ದಾನೆ, ಶ್ರೀಮಂತ ಆಗಿದಾನಂತ ಅನ್ಕೊಂಡಿರಲ್ಲ ಇಷ್ಟ ದಿವಸ. ಬರೀ ಹೊಟ್ಟೆ ಕಿಚ್ಚು ಪಡೋರು. ಅಲ್ಲ ಕಣ್ರಿ, ಮೊನ್ನೆ ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲ್ ಮುರ್ಕೊಂಡಿದ್ರಲ್ಲ, ಅವಾಗ ನನ್ನ ತಮ್ಮ ನೋಡಿದ ನಿನ್ಗೆ, ನಿಮ್ಮ ಅಣ್ಣ ತಮ್ಮದ್ರು ಬಂದ್ ನೋಡಿರ. ಎಲ್ಲದಕ್ಕೂ ಕಷ್ಟ ಸುಖಕ್ಕೆ ಆಗಿರೋ ನನ್ನ ತಮ್ಮ. ನೀವು ಅದನ್ನೆಲ್ಲ ಮರಿಬೇಡ್ರಿ, ಇನ್ಲದೆಲ್ಲ ಒಂದ್ ಸ್ವಲ್ಪ ನೆನಪಿಟ್ಕೊಳ್ರಿ. ಕಣೆ, ಆಯ್ತು, ನೆನ್ಪಿಟ್ಕೊಳ್ತೀನಿ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಯಾರು ಹೇಳು? ನನ್ನ ತಮ್ಮಂದ್ರುಗಳ ಜೊತೆ ಎಲ್ಲ ದೂರ ಆಗೋದಕ್ಕೆ ಕಾರಣ ಯಾರು ಹೇಳು? ನಿನ್ ತಮ್ಮನೆ. ಅದಕ್ಕೇನೆ ಅವನಿಗೆ ಅರ್ಧ ದೂರ ಇಟ್ಟಿದ್ದು. ಸಾವ್ಕಾರ್ರೆ ಹಿಂಗೆ ಹೇಳ್ತೀನಂತ ಬೇಜಾರ್ ಮಾಡ್ಕೊಬೇಡ್ರಿ. ನೀವು ಮಾತ್ರ ಹೆಂಗೆ, ನೀವು ನಿಮ್ಮ ಅಣ್ಣ ತಮ್ಮಂದ್ರುಗಳ ಜೊತೆ ಈಗ ಎಲ್ಲಾರ ಜೊತೆ ಒಟ್ಟಿಗೆ ಇರ್ಬೇಕಂತ ಆಸೆ ಮಾಡ್ತಿದಿರಲ್ಲ, ಹಂಗೆ ನಮ್ಮ ಅಮ್ಮರ್ಗು ಆಸೆ ಇರುತ್ತೆ ಬಿಡ್ರಿ. ಅವ್ರ ತಮ್ಮನ್ ಕರೀಲಿ, ಅವ್ರ ತಮ್ಮನ ಹೆಂಡತಿಗೆಲ್ಲ ಕರೀಲಿ, ಎಲ್ಲಾರು ಒಟ್ಟಿಗಿದ್ದು ಚೆನ್ನಾಗಿರ್ಲಿ. ನಿಮ್ಗೇನ್ ಕಷ್ಟ? ಪಾಪ ಅಮ್ಮವ್ರಿಗೆ ಈಗ ವಯಸ್ಸಾದ ಕಾಲಕ್ಕೆ ಅವನ ತಮ್ಮನಿಂದ ಅವರಿಂದ ಅವನ ತಮ್ಮನ್ ದೂರ ಮಾಡ್ಬಿಟ್ರಲ್ಲ, ಹಿಂಗ್ ಮಾಡಿದ್ ನೀವು ಸರಿನಾ? ಅವ್ರಿಗೆ ಬೇಜಾರಾಗಲ್ವಾ? ಹೇಳ್ರಿ ನೀವೇನೆ. ಗಿರ್ಜಮ್ಮ, ನಮ್ಮನೆ ವಿಷಯ ಮಾತಾಡಕ್ಕೆ ನೀನ್ ಯಾರಮ್ಮ? ನಿಂದ ಎಷ್ಟ್ ಕೆಲ್ಸ ಆಯ್ತು ಅಷ್ಟು ಮಾಡ್ಕೊಂಡು ನೀನ್ ತೆಪ್ಪಗ್ ಹೋಗ್ಬಿಟ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಬಂದ್ಬಿಟ್ಟು ನೀನು ಇಲ್ದವೆಲ್ಲ ಮಾತಾಡಿದ್ರೆ ನೋಡು ಬಲು ಕೋಪ ಬಂದ್ಬಿಡುತ್ತೆ ನನಗೆ. ಹೋಗ್ ನಿನ್ ಪಾಡಿಗೆ ನಿನ್ ಮನೆಗೆ. ನೀನೇನಾ ಬಂದ್ಬಿಟ್ಟು ಎಲ್ಲ ಚುಚ್ಚಿರೋದು, ಎಲ್ಲ ವಿಷಯಗಳೆಲ್ಲ ಹೇಳಿರೋದು ಏನಾಯ್ತು ಇವಾಗ? ನಿಮ್ಮಂತವ್ರಿಂದ ನೀವೆಲ್ಲ ಆಗೋದು. ನಿನ್ ಪಾಡಿಗೆ ನೀನ್ ಸುಮ್ಕಿಲ್ದಲೆ ಇಲ್ದವೆಲ್ಲ ಹೇಳ್ತೀಯ ಬಂದ್ಬಿಟ್ಟು ಇಲ್ಲಿ. ಇನ್ನೊಂದ್ ದಿವಸ ನೋಡು ಹಂಗೇನಾರು ಮಾತಾಡ್ದೆ ಅಂದ್ರೆ. ಸುಮ್ಕಿರಿ, ಆ ಹುಡುಗಿ ಮೇಲೆ ಯಾಕ್ರಿ ರೇಗಾಡ್ತಿದ್ರ ನೀವು? ನೀವೇ ಮಾಡೋವೆಲ್ಲ ತಪ್ಪೆಲ್ಲ ಇಲ್ದವೆಲ್ಲ ಮಾಡ್ಬಿಟ್ಟು ಇಲ್ಲವೆಲ್ಲ ಇದು ಮಾಡ್ಬಿಟ್ಟು ಇವಾಗ ಆ ಗಿರ್ಜಿ ಮೇಲೆ ಯಾಕೆ ರೇಗಾಡ್ತಿದ್ರ? ಸುಮ್ ನಿಲ್ಕೊಳ್ರಿ ನೀವು, ಸಾಕು. ರೀ ಜಾಸ್ತಿ ಆತರ ಬೀಳ್ಬೇಡ್ರಿ, ನಿಧಾನಕ್ಕೆ ಹೋಗ್ರಿ. ಇನ್ನೇನ್ ಆಗದಾಗೋಯ್ತು, ಇನ್ನೇನು ಮಾಡಕ್ಕಾಗಲ್ಲ. ಮದ್ವೆನೇ ಆಗಿದಾರಂತಂದ್ಮೇಲೆ ಇಷ್ಟೊಂದೆಲ್ಲ ಯಾಕ್ರಿ ನೀವು ತಲೆ ಕೆಡ್ಸ್ಕೊಂತೀರಾ? ಆರಾಮಾಗಿ ಹೋಗಿ, ಸಮಾಧಾನದಿಂದ ಹೋಗಿ. ಒಂದಿಟ್ಟು ಮಾವನ್ಗೆ ಮೊದ್ಲೇ ಹುಷಾರಿಲ್ಲ, ಒಂದಿಟ್ಟು ನಿಧಾನಕ್ಕೆ ಹೇಳ್ರಿ. ಆತರ ಬಿಟ್ಬಿಟ್ಟು ನೀವು ಸಡನ್ ಆಗಿ ಹೇಳ್ಬಿಡ್ಬೇಡ್ರಿ. ಮೊದ್ಲೇ ಅವರು ಕುಸ್ತು ಬಿದ್ದಿದ್ದಾರೆ, ಹುಷಾರಿಲ್ಲ. ತಿರ್ಗಾ ಹೇಳಿ ಮತ್ತೆ ಸುಸ್ತಾಗ್ಬಿಟ್ಟವ್ರು, ಮತ್ತೆ ಕಾಯಿಲೆ ಆಗಂಗೆ ಏನಾರು ಆಗ್ಬಿಡೋದು. ಮತ್ತೆ ನಿಧಾನಕ್ಕೆ ಕೂರಿಸ್ಕೊಂಡು ಸಮಾಧಾನ ಹೇಳ್ರಿ ಅವರಿಗೆ, ಸರಿನಾ? ಅಪ್ಪ 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 ಮಂತವಿದೆಯೇನಪ್ಪ? ಇದ್ಯಾಕೆ ಈ ಮಗ ಹಿಂಗ್ ಓಡ್ ಬರ್ತಿದ್ದಾನಲ್ಲ? ಅಪ್ಪ 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 ಅನ್ಕೊಂಡು ಇವನಿಗೆ ಏನಾಯ್ತಂತ ಕಾಣನಪ್ಪ? ಯಾರ್ಯಾರ್ದು ನೋಡೋದು, ಯಾರ್ಯಾರ್ದು ಬಿಡೋದು, ನನಗಂತೂ ಹೊತ್ಲಾಗಿ ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟೈತೆ. ಯಪ್ಪ 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 ಯಪ್ಪ, ಏನು ಹೊಟ್ಟೆ ಕಿಚ್ಚು ಇವಳಿಗೆ. ನನ್ನ ತಮ್ಮಂದ್ರುಗಳ ಜೊತೆ ನಾನು ಚೆನ್ನಾಗಿರೋದಕ್ಕೇನೆ ಬಂದು ಅಲ್ಲೇ ಒಂದಾಗಿ ಒಂದು ಅರ್ಧ ಗಂಟೆ ಆಗೈತೆ ಅಷ್ಟೇ. ನನ್ನ ತಮ್ಮನ ಮಂತ ಹೋಗಿ ಬಂದಿದ್ದಕ್ಕೇನೆ ಇವಳು ಸಹಿಸ್ಕೊಂತಿಲ್ವಲ್ಲ.
ಅದೇನ್ ಹೊಟ್ಟೆ ಕೆಟ್ಟ ಬುದ್ಧಿ, ಅದೇನ್ ಕೆಟ್ಟ ಬುದ್ಧಿ ಇರ್ಬೇಕು ಇರ್ತಾವ ಅಂತ ಹೋಗತ್ಲಾಗಿ. ಹ್ಞೂ ಅಪ್ಪ ಅಪ್ಪ ಹ್ಮ್ ಎಲ್ಲೋಗಿದ್ದಪ್ಪ ನೀನ್ ಕಾಣಿಸ್ತಾನೆ ಇರಲಿಲ್ಲ. ತೋಟದಲ್ಲೆಲ್ಲ ಹುಡುಕಿವು ನಾವು. ಎಲ್ಲೋಗಿದ್ದಪ್ಪ ಈಟೋತ್ತವರೆಗೂ? ನಾನು ಇಲ್ಲೇ ನಿಮ್ ಚಿಕ್ಕಪ್ಪರ ಅಂತ ಹೋಗಿದ್ದೆ ಕಳ್ಳ ಪಾಪ. ನಿಮ್ಮ ರಂಗ ಚಿಕ್ಕಪ್ಪ ಇದಾರ ನೋಡುವ, ಕೋಳಿ ತಗೊಂಬಂದಿದ್ರು. ಅದಕ್ಕೆ ಕೋಳಿ ತಗೊಂಬಂದ್ಬಿಟ್ಟು ಎಲ್ಲ ಸಾಂಬಾರ್ ಮುದ್ದೆ ಎಲ್ಲ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಹೋಗು ಅಂತ ಹಿಂಸೆ ಮಾಡ್ಬಿಟ್ರು. ಅದಕ್ಕೆ ನಾನು ನಿಮ್ ಚಿಕ್ಕಪ್ಪ ಹಂಗೆ ಇವನು ನಮ್ ಬೋರಣ್ಣ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊಂಡು ಬಂದೆ ಕಳ್ಳ ಪಾಪ. ಯಾಕ್ಲ ಪಾಪ ಹಿಂಗ್ ಕೇಳ್ತಿದ್ಯಾ? ಅದಿರ್ಲಿ, ಇದ್ಯಾಕೆ ಹಿಂಗೆ ಒಂಥರ ಮಕ ಮಾಡ್ಕೊಂಡಿದ್ಯಲ್ಲ? ಯಾಕ ನಿನ್ ಮುಖದಲ್ಲಿ ಏನೋ ಭಯ ಇದ್ದಂಗ ಐತಲ್ಲ, ಮಗ ಎಲ್ಲ ಒಂಥರ ಸೊಪ್ಪು ಮಾಡ್ಕೊಂಡಿದ್ಯಲ್ಲ, ಏನಾಯ್ತಲ್ಲ ಪಾಪ? ಏನಾಯ್ತು ಹೇಳು. ಅಲ್ಲ ಕಣಪ್ಪ, ನಿನ್ಗೆ ಹಂಗಾರೆ ವಿಷಯ ಗೊತ್ತಿಲ್ವೇನಪ್ಪ? ಇದು ಒಳ್ಳೆ ಕಥೆ ಆಗೋಯ್ತಲ್ಲ. ಅಲಗಳಲ್ಲಿ ಪಾಪ ಈಗಳಲ್ಲ, ನಿಮ್ಮಮ್ಮ ಒಂಥರ ಆ ಕಡೆಯಿಂದ ನೋಡ್ತಿದ್ದೀನಿ ಅವಾಗ್ಲಿಂದ. ನಾನು ನಿಮ್ಮಮ್ಮ ನೋಡಿದ್ರೆ ಬರ್ತಾನೆ ಅಲ್ಲೇ ನನ್ ಮೇಲೆ ಕೋಪ ಮಾಡ್ಕೊಂಡೈತೆ. ನಿಮ್ ಚಿಕ್ಕಪ್ಪರ್ಮಂತ ಹೋಗಿದ್ದೀನಂತ. ನೀವು ನೋಡಿದ್ರೆ ಅಣ್ಣ ತಮ್ಮದ್ರುಗಳು ಎಲ್ಲ ಖುಷಿಯಾಗಿರ್ಲಿ ಅಂತ ನೀವು ನೋಡಿದ್ರೆ ಒಟ್ಟಿಗೆ ಮಾಡೋದಕ್ಕೆ ನೋಡ್ತೀನ. ನಿಮ್ಮಮ್ಮ ಹಿಂಗ್ ಕೋಪ ಮಾಡ್ಕೊಂಡು ನನ್ ಮೇಲೆ ರೇಗಾಡ್ತಿದ್ದಾಳೆ. ನೀನ್ ಬೇರೆ ಇವಾಗ ತಿರ್ಗಾ ಬಂದ್ಬಿಟ್ಟು ನೀನು ವಿಷಯ ಗೊತ್ತಿಲ್ವೇನಪ್ಪ ಅದು ಇದು ಅಂತ ಬೇರೆ ಹೇಳ್ಬೇಡ. ನನಗೆ ಮೊದ್ಲೇ ಭಯ ಆಗಂಗ ಆಗ್ತೈತೆ, ಮೊದ್ಲೇ ಹುಷಾರ್ ಬೇರೆ ಇಲ್ಲ. ಏನ್ ಹೇಳ್ರಪ್ಪ? ಒಂದ್ ದಿವಸ ನೆಮ್ಮದಿ ಆಗಿದ್ರೆ, ಒಂದ್ ಅರ್ಧ ಗಂಟೆಲಿ ನೆಮ್ಮದಿ ಆಗಿದ್ರೆ, ಇನ್ನು ಅರ್ಧ ಗಂಟೆಲಿ ಏನೋ ಒಂಥರ ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಡುತ್ತೆ ನಿಮ್ಗಳಿಂದ ಅತ್ಲಾಗಿ. ಎಲ್ಲಾದ್ರೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಒಂದ್ 5 ದಿವಸ ಎಲ್ಲಾದ್ರೂ ಹೋಗ್ಬಿಡ್ಬೇಕು ಹಂಗ ಅನಿಸ್ಬಿಟ್ಟೈತೆ ನನಗಂತೂ. ಅಷ್ಟೊಂದೆಲ್ಲ ಬೇಜಾರು ಮಾಡಿಸ್ಬಿಟ್ಟಿದ್ದೇನೆ ನೀವು. ಏನಂತ ಬಾಯ್ಬಿಟ್ಟು ಹೇಳು. ರೀ ಮಾವ ಮೊದ್ಲೇ ಬೇಜಾರಲ್ಲಿದ್ದಾರೆ. ತಿರ್ಗಾ ನೀವು ಇದು ವಿಷಯ ಹೇಳಿದ್ರೆ ಅವಳ ಮಗಳು ಮದ್ವೆ ಆಗಿ ಬಂದಿರೋ ವಿಷಯ ಏನಾದ್ರು ಗೊತ್ತಾಗ್ಬಿಟ್ರೆ ಇನ್ನೂ ಕೋಪ ಮಾಡ್ಕೊಂತಾರ ಕಣ್ರಿ. ನನ್ನ ಮಾತು ಕೇಳ್ರಿ, ಮೊದ್ಲೇ ಹುಷಾರ್ ಬೇರೆ ಇಲ್ಲ, BP ಬೇರೆ ಜಾಸ್ತಿ ಐತೆ ಅವರಿಗೆ. ಸುಮ್ನೆ ಟೆನ್ಷನ್ ಕೊಡ್ಬೇಡ್ರಿ, ಸುಮ್ಕಿರ್ರಿ ಅತ್ಲಾಗಿ. ಅಲ್ಲ ಕಣೆ ಇವಳೆ, ನೀನ್ ನೋಡಿರಿ ಹಿಂಗಂತ ಹೇಳ್ತಿದ್ಯಾ? ಅಪ್ಪಂಗೆ ಟೆನ್ಷನ್ ಆಗುತ್ತೆ, ಮೊದ್ಲೇ ಕೋಪ ಮಾಡ್ಕೊಂಡಿದ್ದಾರೆ, ಹುಷಾರ್ ಬೇರೆ ಇಲ್ಲ, ಸುಮ್ಕಿರ್ರಿ, ಹೇಳ್ಬೇಡ್ರಿ, ಮಿಕ್ಕಿ ದಿವಸ ಯಾವತ್ತಾದ್ರೂ ಹೇಳುವಂತೆ ಅಂತ ನೀನ್ ಹೇಳ್ತಿದ್ಯಾ? ಅಲ್ಲ ಕಣೆ, ಇಡೀ ಊರವ್ರಿಗೆ ಗೊತ್ತಾಗೈತೆ, ಇಡೀ ಊರವರೆಲ್ಲಾನು ಮಾತಾಡ್ತಿದ್ದಾರೆ. ಸಾವುಕಾರ ಮಗಳು ಅವ್ರ ಬಾಮೈದ ಮಗನ ಜೊತೆ ಮದುವೆ ಆಗಿದ್ದಾಳಂತ ವಿಚಾರ ಎಲ್ಲಾರು ಎಲ್ಲೋದ್ರೂ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ದಾರೆ. ಎಲ್ಲಾರು ಬಂದ್ಬಿಟ್ಟು ಅಪ್ಪಂಗೆ ಯಾರಾದ್ರೂ ಒಬ್ರಾದ್ರೂ ಹೇಳೇ ಹೇಳ್ತಾರೆ. ಹೆಂಗಿದ್ರು ವಿಷಯ ಸಂಜೆ ಅಷ್ಟೊತ್ತಿಗೆ ಗೊತ್ತಾಗೇ ಆಗುತ್ತೆ ಕಣೆ. ಆಮೇಕಿಂದ ನಮ್ಮ ಮನೆಯವ್ರಿಗೆ ಗೊತ್ತಿದ್ರು ವಿಚಾರ ಹೇಳಿಲ್ವಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ. ನನ್ನ ಮೇಲೆ ಅರ್ಧ ಕೋಪ ಮಾಡ್ಕೊಳ್ತಾರೆ. ನನ್ನ ಮಗನ್ ಗೊತ್ತಿದ್ರು ಹೇಳಿಲ್ವಲ್ಲ ನನಗೆ ಈ ವಿಷಯ ಅಂತ. ಮೊದಲೇ ಈಗ ಒಂದು 15-20 ದಿವಸದಿಂದ ಒಂದು ಸ್ವಲ್ಪ ನಮ್ಮಪ್ಪ ನನ್ನ ಮೇಲೆ ನಂಬಿಕೆ ಇಟ್ಕೊಂಡೈತೆ, ನಂಬಿಕೆ ಉಳಿಸ್ಕೊಂಡಿದ್ದೀನಿ. ತಿರ್ಗಾ ಈಗ ಇನ್ನೂ ಬೇಜಾರು ಮಾಡ್ಸೋದಕ್ಕೆ ನಾನಂತೂ ಇಷ್ಟ ಇಲ್ಲಮ್ಮ. ನನಗಂತೂ ಏನಾದರೂ ಆಗ್ಬಿಡ್ಲಿ, ನಾನು ವಿಚಾರ ಹೇಳ್ತೀನಿ ಅಷ್ಟೇ. ಈ ಹುಡುಗ ನೋಡು, ವಿಷಯ ಗೊತ್ತಿಲ್ವೇನಪ್ಪ ಅಂತ ಹೇಳ್ಬಿಟ್ಟು ಇಬ್ರು ಗಂಡ ಹೆಂಡತಿ ಇಬ್ರು ಗುಸು ಪಿಸು ಅಂತ ಮಾತಾಡ್ತಿದ್ದಾರೆ. ಏನಾಯ್ತಂತ ಕಾಣನಪ್ಪ? ಇದು ಒಳ್ಳೆ ಕಥೆ ಆಗೋಯ್ತಲ್ಲ ನನಗೆ. ಯಾರ್ಯಾರು ಕೇಳೋದು ಯಾರ್ಯಾರು ಬಿಡೋದು. ಲೇ ಪಾಪ, ಲೇ ದಿಲೀಪ, ಏನಾಯ್ತಂತ ಬಾಯ್ ಬಿಟ್ಟು ಹೇಳು. ಏನು ಹೇಳ್ದಂಗೆ ನೀನು ಸುಮ್ಕೆ ಹಂಗೆ ನಿನ್ಕೊಂಡ್ಬಿಟ್ರೆ ಗಂಡ ಹೆಂಡತಿ ಏನ ಗುಸು ಪಿಸು ಅಂತ ಮಾತಾಡ್ತಿದ್ರ? ಏನ್ ಹೇಳ್ಬೇಕು ಅದನ್ನ ಬಾಯ್ ಬಿಟ್ಟು ಹೇಳು. ಅಪ್ಪ ಯಾತು ಇಲ್ಲ ಕಣಪ್ಪ, ನಾನು ಹೇಳ್ತೀನಿ ವಿಷಯ ಹೇಳ್ತೀನಿ. ನೀನು ಬೇಜಾರು ಮಾಡ್ಕೋಬಾರ್ದು ಕಣಪ್ಪ. ಅಯ್ಯೋ, ನಾನೇನುಕ್ಲ ಪಾಪ ಬೇಜಾರು ಮಾಡ್ಕೊಳ್ಳಿ. ಹೇಳಪ್ಪ ಅದೇನಂತ ಬಾಯ್ ಬಿಟ್ಟು ಹೇಳು ನನಗೆ. ಮೊದ್ಲೇ ನೀನ್ ತಲೆ ಕೆಡಿಸ್ಬೇಡ ನೀನು. ಅಪ್ಪ ಮತ್ತೆ ಚಂದು ಏನ್ ಮಾಡಿದಾಳ ಗೊತ್ತೇನಪ್ಪ? ಮತ್ತೆ ಚಂದು ನಮ್ಮ ಮಾವನ ಮಗನ ಜೊತೆ ಈಗಳಲ್ಲ ಪಾಪ, ಮಾವನ ಮಗನ ಜೊತೆ ಅಂತ ಹೇಳ್ತಿದ್ದಲ್ಲಿ ಏನಂತ ಬಾಯ್ ಬಿಟ್ಟು ಹೇಳು. ಹೇಳ ಬೇಗ. ಅದೇ ಕಣಪ್ಪ, ನಮ್ಮ ಮಾವನ ಮಗ ಇದ ನೋಡ್ರಿ, ಗಿರೀಶನ್ ಮಗನ ಜೊತೆ ಮದುವೆ ಆಗಿ ಬಂದಿದ್ದಾಳಂತೆ. ನನಗೆ ಊರಲ್ಲಿ ಎಲ್ಲಾರು ಹೇಳಿರುವಂಗಂತ ಬಂದ್ಬಿಟ್ಟು ನಮ್ಮ ಜಗಣ ನೆನಪು ಬಂದ್ಬಿಟ್ಟು, ಸಾವುಕಾರ್ರೆ ಊರಲ್ಲೆಲ್ಲಾರು ದಿಲೀಪ ಎಲ್ಲಾರು ಮಾತಾಡ್ತಿದಾರ ಕಡ, ಹಿಂಗಿಂಗಂತ ಮದುವೆ ಆಗಿ ಬಂದಿದ್ದಾಳಂತೆ ನಮ್ಮ ಚಂದು. ಇವನು ನಿಮ್ಮ ಮಾವನ ಮಗ ಇವ್ ಗಿರೀಶ ಇದ್ದಾನಲ್ಲ, ಹಂಗೆ ಗಿರೀಶನ ಜೊತೆ ಮದುವೆ ಆಗಿ ಬಂದಿದ್ದಾಳಂತೆ, ಎಲ್ಲಾರು ಮಾತಾಡ್ತಿದಾರ ಕಣ ಅಂತ ಹೇಳಿರು. ಅದಕ್ಕೆ ನನ್ಗೂ ಸಿಕ್ಕಾಬಟ್ಟೆ ಬೇಜಾರಾಯ್ತು ಕಣಪ್ಪ. ನಿನಗೆ ವಿಚಾರನ ಹೇಳೋಣಂತ ಬೇಗ ಓಡ್ ಬಂದೆ ಕಣಪ್ಪ. ಅಲ್ಲೇ ಮದುವೆ ಆಗಿ ಬಂದಿದಾರಂತೆ, ಮನೇಲಿ ಇದಾರಂತೆ, ಚೆನ್ನಾಗೇ ಇದ್ದಾರಂತೆ. ಅವ್ರು ಮನೆ ಒಳಗಡೆ ಎಲ್ಲ ಬಿಟ್ಕೊಂಡಿದಾರಂತೆ, ಕರ್ಕೊಂಡಿದಾರಂತೆ, ಖುಷಿಯಾಗಿದಾರಂತೆ. ಎಲ್ಲ ಅಂದೆ ನೀನು, ಎಲ್ಲ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದು ಮಾತು ಬಿಡ್ತು ಅಂತ ಹೇಳ್ಬಿಡು. ಸುಮ್ಕೆ ಇವೆಲ್ಲ ಹೇಳ್ಬೇಡ ನೀನು. ಅವನು ಜಗಣಿಗೆ ತಲೆಗೆಲೆ ಕೆಟ್ಟೈತಂತ ಏನು? ನನ್ನ ಮಗಳು ಎಲ್ಲಿದ್ದಾಳೆ ಅವಳು? ಎಲ್ಲೋ ಇಂಟರ್ವ್ಯೂನೋ ಎಲ್ಲ ಹೋಗ್ಬೇಕು ಅಂತ ಬೆಳಿಗ್ಗೆ ಹೇಳ್ತಿದ್ಲು ತಾನೆ. ಎಲ್ಲ ಹೋಗಿದ್ದಾಳೆ ಪಾಪ, ಸಾಯಂಕಾಲ ಅಷ್ಟೊತ್ತಿಗೆ ಬರ್ತಾಳೆ. ಫೋನ್ ಮಾಡಿ ಮಾತಾಡ್ಸು, ನಾನು ಮಾತಾಡ್ತೀನಿ. ಎಲ್ಲ ಯಾಮಾರಲ್ಲ ಅವಳು. ಹಂಗೆಲ್ಲ ಮದ್ವೆ ಆಗಲ್ಲ.
ನಾನು ಎಲ್ಲಿ ಹೇಳ್ತೀನೋ ಅಲ್ಲಿ ಒಪ್ಪಿ ಅವಳು ಮದುವೆ ಆಗೋಳು. ನನ್ಗೆ ಹಂಗೆಲ್ಲ ಮೋಸ ಮಾಡಲ್ಲ, ಸುಮ್ಕಿರು ನೀನು. ಯಾರ್ಯಾರು ಮಾತು ಕೇಳ್ಕೊಂಬಂದ್ಬಿಟ್ಟು ಊರಲ್ಲೆಲ್ಲ ಸಾವಿರ ಮಾತಾಡ್ತಾರೆ, ಬೇಕು ಬೇಕು ಅಂತ ಹೊಟ್ಟೆ ಕಿಚ್ಚ ಜನಗಳಿದ್ದಾರೆ. ಹೊಟ್ಟೆ ಕಿಚ್ಚಿಂದ ಹಿಂಗೆಲ್ಲ ಮಾತಾಡಿದಾರೆ ನನ್ನ ಮಗಳ ಬಗ್ಗೆ. ನಿನ್ಗೂ ನಿನ್ ತಗ್ಗಿ ಬಗ್ಗೆ ಗೊತ್ತಿದ್ದು ಹಿಂಗೆಲ್ಲ ಮಾತಾಡ್ತೀಯಲ್ಲ ಪಾಪ. ಸುಮ್ಕಿಲ್ಲ, ಹಿಂಗೆಲ್ಲ ಮಾತಾಡ್ಬೇಡ. ಫೋನ್ ಮಾಡೋ ಮೊದ್ಲು ಎಲ್ಲಿದ್ದಾಳಂತೂ? ಇಲ್ಲ ಕಣಪ್ಪ, ಫೋನ್ ಎಲ್ಲ ಮಾಡಿದ್ದೆ ಕಣಪ್ಪ. ಫೋನ್ ಎತ್ತತಾಳೆ, ಎತ್ಬಿಟ್ಟು ಹಂಗೆ ಕಟ್ ಮಾಡ್ತಾಳೆ ಕಣಪ್ಪ. ಇಲ್ಲಾಂದ್ರೆ ಎತ್ತದೇ ಇಲ್ಲ ಫೋನು. ಇನ್ಮೇಲಿಂದ ಬೆಳಿಗ್ಗೆಯಿಂದ ನಾನು ಒಂದು 10 ಸಲ ಮಾಡಿದ್ದೀನಿ, ವಿಷಯ ಗೊತ್ತಾದ್ಮೇಲಿಂದ ಫೋನೇ ಎತ್ತುತ್ತಿಲ್ಲ ಕಣಪ್ಪ. ಕಟ್ ಮಾಡ್ತಾಳೆ ನಾನು ಫೋನು. ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಟ್ಟಿದ್ದಾಳೆ. ಬೇರೆ ಫೋನಿಂದ ಫೋನ್ ಮಾಡ್ಬಿಟ್ಟು ಚಂದು ಎಲ್ಲಿದೆಯೇ, ಬಾರೆ ಮನೆ ಹತ್ರ, ಅಪ್ಪಯ್ಯ ಕಾಯ್ತಾ ಇದ್ಕಣೆ ಕರಿತಿದಾರಂತ ಹೇಳಿದ್ರು ಈ ವಿಷಯ ಕೇಳ್ಕೊಳ್ತಾಳೆ. ನಂದು ವಾಯ್ಸ್ ಗೊತ್ತಾದ ತಕ್ಷಣ ತಿರ್ಗಾ ಫೋನ್ ಕಟ್ ಮಾಡ್ತಾಳೆ. ಅಲ್ಲ ಕಳ ಪಾಪ, ಬೆಳಿಗ್ಗೆ ಎಲ್ಲ ಇಂಟರ್ವ್ಯೂಗೂ ಎಲ್ಲ ಹೋಗ್ಬೇಕು ಅಂತ ತಾನೇ ಅವಳು ಹೇಳಿದ್ವು. ನೀನ್ ಕರ್ಕೊಂಡು ಹೋಗೋದಲ್ವೇನೋ, ನೀನ್ ಜೊತೆಲಿ ಕರ್ಕೊಂಡು ಹೋಗು, ಜೊತೆಲಿ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅದೇನ್ ಕೆಲಸ ಆಯ್ತು ಅದನ್ನೆಲ್ಲ ಮುಗಿಸ್ಕೊಂಡು ಕರ್ಕೊಂಬರ್ಲಾ ಅಂತ ಹೇಳಿದೀನಿ. ನೀನ್ ಯಾಕಲ ಜೊತೆಲಿ ಕರ್ಕೊಂಡು ಹೋಗಿಲ್ಲ ಆ ಹುಡುಗಿಗೆ? ನಿನಗ್ ಬುದ್ಧಿ ಇಲ್ಲ ಮೊದ್ಲು. ಎಲ್ಲಾರು ಇಂಥವ್ರೆ ಆಗ್ಬಿಟ್ರಿ ಅತ್ಲಾಗಿ. ಅಯ್ಯೋ ಅಪ್ಪ, ನಾನು ಕರ್ಕೊಂಡು ಹೋಗೋಣಂತಾನೆ ಅಲ್ಲೇ ಕಾರೆಲ್ಲ ರೆಡಿ ಮಾಡ್ಕೊಂಡು ತೊಳೆದು ಕ್ಲೀನ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅಲ್ಲೇ ಬಾರ್ ಚಂದು ಕಾರಲ್ಲೇ ಹೋಗೋಣ, ನನಗೂ ಕೆಲಸ ಐತೆ, ಇಬ್ರು ಕೆಲಸ ಮುಗಿಸ್ಕೊಂಡು ಬರೋಣ, ನಿಂದು ಇಂಟರ್ವ್ಯೂ ಆಗುತ್ತೆ ಅಂತ ಹೇಳ್ದೆ. ಇಲ್ಲ ಕಣ ನನ್ನ ಫ್ರೆಂಡ್ ಎಲ್ಲ ಬರ್ತಾರೆ, ಸುಮ್ಕಿರು, ನನ್ನ ಫ್ರೆಂಡ್ ಜೊತೆ ಹೋಗ್ತೀನಿ, ಅವರು ಬರ್ತಿದ್ದಾರೆ, ಎಲ್ಲರೂ ನಾನು ಬಸ್ಸಲ್ಲೇ ಹೋಗಿ ಬರ್ತೀವಿ, ನಾನು ಕಾರ್ಗಿರಲ್ಲ, ಎಲ್ಲೂ ಬರಲ್ಲ, ನಿನ್ ಪಾಡಿಗೆ ನೀನು ಹೋಗು, ಏನು ಕೆಲಸ ಇದ್ರು ನಾನಂತೂ ನಿನ್ನ ಜೊತೆ ಬರಲ್ಲ ಅಂತ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಟ್ರು ಪಟ್ ಅಂತ. ನನಗೆ ಹೆಂಗಾಯ್ತು ಗೊತ್ತಾ, ಎಷ್ಟು ಬೇಜಾರಾಯ್ತು. ಆದ್ರೂ ಇಲ್ಲ ಕಣ್ ಬಾರಮ್ಮ, ಅಪ್ಪಯ್ಯ ಹೇಳೈತೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಕಣ್ ಬಾರಮ್ಮ ಅಂತ ಹೇಳಿದ್ರು ಇಲ್ಲ 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 ಹೋಗೋದಿದ್ರೆ ನಿನ್ನ ಪಾಡಿಗೆ ನೀನು ಹೋಗ್ಬಿಡು, ನನಗೆ ನೀನು ಕಾರಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಲು. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಹಿಂಗೆಲ್ಲ ಹೇಳಾದ್ಮೇಲೂ ನಾನು ಹೆಂಗೆ ಕರ್ಕೊಂಡು ಹೋಗೋಣ ಅವಳಿಗೆ? ನೀನೇ ಹೇಳಪ್ಪ. ಓಹೋ, ಅವಳು ಬೈದ್ರು ಬೈಸ್ಕೊಂಡು ನಾನು ಅವಳು ಮಾತು ಕೇಳ್ಬೇಕಿತ್ತ ಹಂಗಾರೆ? ಬಿಡು, ಹೆಂಗ ಒಳ್ಳೇದ ಆಯ್ತು. ಹೆಂಗ ನನ್ನ ತಮ್ಮಂಗೆ ದೂರ ಮಾಡಿದ್ರು, ಹೆಂಗ ನನ್ನ ಮಗಳು ನನ್ನ ತಮ್ಮನ ಮಗನ ಜೊತೆ ಹೆಂಗ ಚೆನ್ನಾಗಿದ್ರೆ ಸಾಕು ಅತ್ಲಾಗಿ. ಹೆಂಗಿದ್ರು ಇವರು ದೂರ ಮಾಡಿದ್ರು ಮೊದ್ಲನೇ, ನನ್ನ ತಮ್ಮಗೂ ನನ್ನ ತಮ್ಮನ ಹೆಂಡತಿಗೂ ಎಲ್ಲಾರ್ಗು. ಬಿಡು, ಹೆಂಗ ನನ್ನ ಮಗಳನ್ನೇ ಸದ್ಯ ಮಾವ ಅತ್ತೆ ಅಂತ ಪ್ರೀತಿಯಿಂದ ಹೆಂಗ ಅವ್ರ ಮಗನ್ ಮದ್ವೆ ಆಗ್ಬಿಟ್ಟು ಖುಷಿಯಿಂದ ಇರ್ಲಿ. ನಮ್ಮ ಅಣ್ಣನ ತಮ್ಮನ ಮಗನ್ ಮದ್ವೆ ಆದ್ರೆ ಮದ್ವೆ ಮಾಡ್ಕೊಂಡ್ರೆ ನನ್ನ ಮಗಳು ಏನು ನನ್ಗೇನೇನು ಬೇಜಾರಿಲ್ಲ, ಇನ್ನು ಖುಷಿನೇ ಆಯ್ತು, ನನ್ನ ಸಂಬಂಧ ಇನ್ನು ಗಟ್ಟಿನೇ ಆಗೋಯ್ತು. ಇವನಂತೂ ಇವನ್ ದಿಲೀಪ ಅವಳ ಮಗ್ಳಿಗಂತೂ ಮದ್ವೆ ಮಾಡ್ಕೊಳ್ಳಿಲ್ಲ, ನನ್ನ ಮಗ್ಳಾದ್ರೂ ಹೆಂಗ ಮದ್ವೆ ಆದ್ಲಲ್ಲ, ಅದೇ ಸಾಕು ನನಗೆ, ಅದೇ ಖುಷಿ. ಏನೇ 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 ಅವ್ನು ಹೇಳ್ತಿರೋದು ನಿಜ? ಏನೇ ಊರಲ್ಲೆಲ್ಲ ಮಾತಾಡ್ತಿದಾರಂತಲ್ಲ ಈ ವಿಚಾರ? ನಿನ್ ಮಗಳು ಹೋಗ್ಬಿಟ್ಟು ಮದ್ವೆ ಆಗಿ ಬಂದಿದ್ದಾಳಂತಲ್ಲ, ನಿಜ ಏನೇ? ಜ್ಞಾನ ಇಲ್ವೇನೆ ನಿನ್ಗೆ? ಮಗಳು ಎಲ್ಲೋದ್ಲು, ಏನ್ ಮಾಡ್ತಿದ್ದಾಳಂತ ತಿಳ್ಕೊಳ ಅಷ್ಟು ಜ್ಞಾನ ಇಲ್ವಾ? ಬಂದ್ಬಿಟ್ಟು ನನ್ ಮೇಲೆ ರೇಗಾಡ್ತಿದ್ಯಲ್ಲ. ಮಗಳು ಏನ್ ಮಾಡ್ತಿದ್ದಾಳೆ, ಎಲ್ಲಿ ಹೋಗ್ತಿದ್ದಾಳೆ, ಇಷ್ಟೊತ್ತವ್ರಿಗೂ ಯಾಕೆ ಬಂದಿಲ್ಲ, ಒಂದ್ ಫೋನ್ ಮಾಡೋಣ, ವಿಚಾರಿಸೋಣ. ಜ್ಞಾನ ಬೇಡವೇನೆ ನಿನ್ಗೆ? ಬರೀ ಇವ್ರದ್ದು ಮಾತಾಡೋದೈತೆ ನೋಡು, ಅದಕ್ ಮಾತ್ರ ಲಾಯಕ್ ಇದೆಯಾ, ಇನ್ಯಾವುದಕ್ಕೂ ಲಾಯಕ್ಕಿಲ್ಲ ಇನ್ನೇನು. ಅಯ್ಯೋ, ನನ್ಗೆ ಅಂದ್ರೆ ಹೇಳ್ತಿದ್ರಾ, ನಾನೇನ್ ಮಾಡಿದೆ ಅಂತ ನನ್ ಮೇಲೆ ರೇಗಾಡ್ತಿದ್ರಾ? ಅಂತದೇನ್ ತಪ್ಪೇನು ಮಾಡಿಲ್ಲ ಕಣ್ ಹೇಳು. ನನ್ ತಮ್ಮನ ಮಗಂಗೆ ಮದ್ವೆ ಆದ್ರೆ ಅದ್ರಲ್ಲಿ ಏನೈತೆ ತಪ್ಪು? ಆಗ್ಲಿ ಬಿಡ್ರಿ, ಚೆನ್ನಾಗಿರ್ತಾಳೆ, ಖುಷಿಯಾಗಿರ್ತಾಳೆ, ಇನ್ನು ಚೆನ್ನಾಗಿ ಇರ್ತಾಳೆ. ನನ್ನ ತಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಮೊದ್ಲಿಂದ ಅವಳಿಗೆ ಅತ್ತೆ ಮಾವ ಅಂದ್ರೆ ಬರು ಇಷ್ಟ, ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಿದ್ರು. ಇನ್ನು ಒಳ್ಳೇದಾಗೋಯ್ತು ಕಣ್ ಬಿಡು. ನನ್ನ ತಮ್ಮಂಗೂ ಮಗಂಗೂ ಏನ್ ಕಡಿಮೆ ಆಗಿಲ್ಲ, ಅವನು ಚೆನ್ನಾಗಿ ಓದ್ಕೊಂಡು ಎಜುಕೇಶನ್ ಎಲ್ಲ ಮಾಡ್ಕೊಂಡು ಎಲ್ಲ ಕಂಪ್ನಿಲೆಲ್ಲ ಕೆಲಸ ಮಾಡ್ತಿದ್ದ. ಗಂಡ ಹೆಂಡತಿ ಹೆಂಗ ಇರ್ತಾರೆ. ನಿಮ್ಗಂತೂ ಮಗಳಿಗೆ ಪ್ರೀತಿಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ಇಷ್ಟ ದಿವಸ ಅಂತೂ ಇರಲ್ವಲ್ಲ. ಈ ಮನೇಲಿ ಇರೋದಕ್ಕೆ ಅವಳಿಗೆ ಬೇಜಾರಾಗ್ತಿತ್ತು. ಅಷ್ಟೊಂದೆಲ್ಲ ಬೇಜಾರ್ ಮಾಡಿಸ್ಬಿಟ್ಟಿದ್ದಾರೆ ನೀವು ಇಷ್ಟ ದಿವಸದಿಂದ. ಹಂಗ ಇವಾಗ್ಲಾದ್ರೂ ನನ್ನ ಮಗಳು ನೆಮ್ಮದಿ ಆಗಾದ್ರೂ ಇರ್ಲಿ ಬಿಡ್ರಿ. ನನ್ನ ತಮ್ಮನ ಮನೇಲಿ ಖುಷಿಯಾಗಿರ್ತಾಳೆ, ನನ್ಗೇನೇನು ಬೇಜಾರೇನಿಲ್ಲ, ಚೆನ್ನಾಗಿ ಇದ್ ಬಿಡ್ಲಿ ಬಿಡ್ರಿ. ಅಮ್ಮ, ಏನಂತ ಮಾತಾಡ್ತಿದ್ಯಮ್ಮ ನೀನು? ನಾವು ಚೆನ್ನಾಗಿರೋ ಸಂಬಂಧ ನೋಡ್ಬಿಟ್ಟು ಖುಷಿಯಿಂದ ಮದ್ವೆ ಮಾಡೋದಂತ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡ್ಬಿಟ್ಟಿದ್ದು. ಇಂಥ ಕೆಲ್ಸನ ಮಾಡೋಗೋದು? ಯಾಕಮ್ಮ ಇಂಥ ಕೆಲಸ ಮಾಡಿದ್ಲು ಅವಳು? ಒಳ್ಳೆ ಕಥೆ ಆಗೋತ್ತಲ್ಲಪ್ಪ. ನನಗೆ ಕೇಳಿದ್ರೆ ನನ್ಗೇನೋ ಗೊತ್ತು, ನನ್ಗೇನು ಏನ್ ಮದ್ವೆ ಆಗಿದ್ದಾಳ ಅವಳು? ಹೋಗ್ ಸುಮ್ಕೆ, ನಿಮ್ಗೆ ಎಷ್ಟು ಗೊತ್ತಾಯ್ತು ಅಷ್ಟೇ ನನಗೂ ಗೊತ್ತಿರೋದು. ಲೇ ಪಾಪ ದಿಲೀಪ, ಇವ್ರಿಗೆ ಹಿಂಗೆ ಬಿಟ್ಕೊಂಡ್ತಾ ಹೋದ್ರೆ ಇನ್ನು ಬಲು ಆಡ್ಬಿಡ್ತಾರ ಕಳ್ಳಿ ಇವ್ರು. ಅವಳು ಮದ್ವೆ ಆಗಿರೋದೇ ನನಗೆ ಗೊತ್ತಾಗ್ಬೇಕು, ನಿಜವಾಗ್ಲೂ ಮದ್ವೆ ಆಗಿದ್ದಾಳಂತ. ಇವ್ರಿಗೆ ಜೀವಮಾನದಲ್ಲೂ ನೀನ್ ಯಾವತ್ತೂ ಮನೆ ಹತ್ರ ಬಿಟ್ಕೊಳಲ್ಲ ಕಳ್ಳ. ನನ್ನ ಪಾಲಿಗೆ ಯಾರು ಇಲ್ದಂಗೆ ಆಗ್ಬಿಡ್ತಾರೆ ಇವ್ರೆಲ್ಲಾರು. ಇವಳು ಹೋಗ್ಬಿಡ್ಲಿ, ಅವ್ನ ತಮ್ಮನ ಮನೇಲಿ ಇದ್ಬಿಟ್ಟು ಇವಳು ಹೋಗ್ಬಿಡ್ಲಿ, ನನ್ನ ಮನೇಲಿ ಯಾರು ಇರೋದೇ ಬೇಡ, ನಾವು 3 ಜನ ನೆಮ್ಮದಿ ಆಗಿದ್ ಬಿಡೋಣ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ಆಟ ಆಡ್ತಿದಾರೆ, ನನಗೆ ಮೋಸ ಮಾಡ್ತಿದ್ದಾರೆ. ಮಾಡ್ತೀನಿ ಕಣ್ತಡಿ. ಅವಳು ಎಲ್ಲಿದ್ದಾಳೆ ನಡಿಯ, ಮಂತ ಹೋಗ ನಡಿಯ. ನಡಿಯಪ್ಪ ಹೋಗೋಣ, ಅದಕ್ಕೇನಂತೆ, ನಾನು ಬರ್ತೀನಿ.